ಸುಲ್ತಾನ್ ತಿಪ್ಪಸಂದ್ರದಲ್ಲಿ ಯಶಸ್ವಿಯಾಗಿ ನಡೆದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ. ಸುದ್ದಿಯ ವಿವರ. ಸುಲ್ತಾನ್ ತಿಪ್ಪಸಂದ್ರದ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ಮುಖಂಡ ಅಣ್ಣುಸಾಬ್ ತಂಡದ ವತಿಯಿಂದ ಹೊಸಕೋಟೆಯ ಎಂವಿಜೆ ಮೆಡಿಕಲ್ ಕಾಲೇಜು ಮತ್ತು ರಿಸರ್ಚ್ ಹಾಸ್ಪಿಟಲ್ ಸಹಕಾರದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ನಡೆಸಲಾಯಿತು. ನಗರದ ತೇರಹಳ್ಳಿ ರಸ್ತೆಯಲ್ಲಿರುವ ಸುಲ್ತಾನ್ ತಿಪ್ಪಸಂದ್ರ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಬುಧವಾರ ಬಡಜನರಿಗೆ ಉಚಿತವಾಗಿ ಬಿಪಿ, ಶುಗರ್, ಕಣ್ಣಿನ ತಪಾಸಣೆ, ಮೂಳೆ, ಸ್ತ್ರೀರೋಗಗಳ ಹಾಗೂ ಸಾಮಾನ್ಯ ಪರೀಕ್ಷೆ ಮಾಡಲಾಯಿತಲ್ಲದೆ ಹಿರಿಯ ನಾಗರಿಕರ ಕಾರ್ಡ್ಗಳನ್ನು ಮಾಡಿಕೊಡಲಾಯಿತು. ಶಿಬಿರದಲ್ಲಿ 500ಕ್ಕೂ ಹೆಚ್ಚು ರೋಗಿಗಳು ಹಲವು ಕಾಯಿಲೆಗಳ ಬಗ್ಗೆ ತಪಾಸಣೆ ಮಾಡಿಸಿಕೊಂಡು ಉಚಿತ ಔಷಧಗಳನ್ನು ಪಡೆದರಲ್ಲದೆ ಕಣ್ಣಿನ ಪೊರೆ ತೆಗೆಸಲು ಅಗತ್ಯ ಇದ್ದವರಿಗೆ ಆಸ್ಪತ್ರೆಗೆ ಬರಲು ಸೂಚಿಸಲಾಯಿತು. ಎಂವಿಜೆ ಮೆಡಿಕಲ್ ಕಾಲೇಜು ಮತ್ತು ರಿಸರ್ಚ್ ಹಾಸ್ಪಿಟಲ್ನ ಡಾಕ್ಟರ್ ಹರ್ಷಿತ್, ಡಾಕ್ಟರ್ ಮಧು, ಡಾಕ್ಟರ್ ರಕ್ಷಾ, ಡಾಕ್ಟರ್ ಕಿರಣ್, ಡಾಕ್ಟರ್ ಆಶಾ, ಡಾಕ್ಟರ್ ನೀತಾ, ಡಾಕ್ಟರ್ ಲಾವಣ್ಯ ಹಾಗೂ ಅವರ ತಂಡ ಶಿಬಿರದಲ್ಲಿ ರೋಗಿಗಳ ತಪಾಸಣೆ ಮಾಡಿದರಲ್ಲದೆ ಅಗತ್ಯ ಸಲಹೆಗಳನ್ನು ನೀಡಿದರು. ಉಚಿತ ಆರೋಗ್ಯ ತಪಾಸಣೆ ಶಿಬಿರದ ಉಸ್ತುವಾರಿಯನ್ನು ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ಮುಖಂಡರುಗಳಾದ ಎಂ ಇಮ್ರಾನ್, ರಿಜ್ವಾನ್, ಮುಖದ್ದಸ್, ಖದೀರ್ ಪಾಷಾ, ಕೌಸರ್ ಪಾಷಾ ಮುಂತಾದವರು ವಹಿಸಿದ್ದರು. ಉಸ್ಮಾನ್ ನಗರ್ ನಮ್ಮ ಸ್ನೇಹಿತರಾದ ಮತ್ತು ಚಿಕ್ಕತಮ್ಮ ಅನ್ನು ಅವರು ಮತ್ತು ಅವರ ಸ್ನೇಹಿತರಾದ ಮುಖದ್ದಸ್ ಮತ್ತು ಖದೀರ್ ಮತ್ತು ಎಲ್ಲ ಸೇರಿ ಈ ಏರಿಯಾದಲ್ಲಿ ನಾನು ಉಚಿತವಾಗಿ ಶಿಬಿರ ತಪಾಸಣೆಯನ್ನು ಮಾಡಲಾಗಿದೆ. ಇದರಲ್ಲಿ ವಿಶೇಷವಾಗಿ ಬೆಂಗಳೂರು ಹೊಸಕೋಟ ಎಂವಿಜೆ ಮೆಡಿಕಲ್ ಕಾಲೇಜಿಂದ ವೈದ್ಯ ತಜ್ಞರು, ಸ್ಪೆಷಲ್ ಸರ್ಜನ್ಸ್ ಅವರು ಬಂದಿದ್ದಾರೆ. ಇದರಲ್ಲಿ ಕಣ್ಣಿನ ಆಪರೇಷನ್, ಆರ್ಥೋಪೆಡಿಕ್ ಸರ್ಜನ್, ಗೈನಕಾಲಜಿಸ್ಟ್, ENT ಮತ್ತು ವಿಶೇಷವಾಗಿ ಗಮ್ಮ ಇದರೆಲ್ಲ ಆಸ್ಮಾ ಬಂದಿದ್ದಾರೆ. ಸುಮಾರು ಬೆಳಗಿಂದ 100 ಜನ ಇಲ್ಲಿ ಶಿಬಿರದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿದ್ದಾರೆ. ಅವರಿಗೆ ಉಚಿತವಾಗಿ ಔಷಧಗಳನ್ನು ಕೊಡಲಾಗುವುದು. ಇದಕ್ಕೆ ಎಲ್ಲ ಕಾರಣ ನಮ್ಮ ಅಣ್ಣವರಾಗಿದ್ದಾರೆ. ಅವರು ಮುಖದ್ದಸ್ಸು ಮತ್ತು ಖದೀರ್, ಈ ಏರಿಯಾದ ಮುಖಂಡರು ನಮ್ಮ ಸ್ನೇಹಿತರಾದ ರಿಜ್ವಾನ್ ಸಾಬ್ರು ಮತ್ತು ನಮ್ಮ ಚಿಕ್ಕಮ್ಮ ತನ್ನು ಅವರು, ಇನ್ನೊಬ್ಬರು ಮುಜಮ್ಮಿಲ್ ಅವರು, ಇವರು ಕೆಲಸಕ್ಕೆ ನೋಡಿ ಈ ಸನ್ಮಾನವನ್ನು ಮಾಡಿದ್ದಾರೆ. ದೇವರು ಅವ್ರಿಗೇನು ಒಳ್ಳೇದು ಮಾಡಲಿ, ನಮ್ಮ ಇದೆಲ್ಲ ಕ್ಯಾಂಪ್ ಹುಟ್ಟಿದಾರಲ್ಲ ಅವ್ರಿಗೇನು ಒಳ್ಳೇದು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಇಲ್ಲ ಏನಂದರೆ ಕೋಲಾರ ನಗರ ಇವಾಗ ಬೆಳೀತಾ ಇದೆ. ಕೋಲಾರ ನಗರ ಈಗ ಬೆಳೀತಾ ಇದೆ. ಅದಕ್ಕೆ ನಮ್ಮ ಮನಸ್ಸು ಏನಂದರೆ ಯುವಕರು ಬೆಳಿಬೇಕು. ಈ ಯುವಕರು ಇದ್ದಾರೆ, ಏನು ಅವ್ರು ಕಷ್ಟಪಡ್ತಾ ಇದ್ದಾರೆ, ಅವ್ರಿಗೆ ನಮ್ಮ ಕೋಲಾರ ಜನರಿಗೆ ನಾನು ಏನು ಹೇಳ್ತೀನಿ ಅಂದರೆ ಅವ್ರಿಗೆ ಕೋಆಪ್ರೇಟ್ ಮಾಡಿ. ನೋಡಿ, ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಅಂತ ನೋಡಿಲ್ಲ, ಭೇದ ಭಾವನೆ ನೋಡಿಲ್ಲ. ಎಲ್ಲ ಬಡ ಜನ ನಮ್ಮ ಹಳ್ಳಿಯಿಂದ ಎಲ್ಲ ಜನ ಬಂದು ಇಲ್ಲಿ ಶಿಬಿರನಲ್ಲಿ ಭಾಗವಹಿಸಿ ಉಚಿತವಾಗಿ ಅವ್ರಿಗೆ ಪರಿಶೀಲನೆ ಮಾಡಿ ಸಕ್ಸಸ್ಫುಲ್ ಆಗಿದ್ದಾರೆ. ಇನ್ನೊಂದೇನೆಂದರೆ ಈ ಶಿಬಿರದಲ್ಲಿ ಇವಾಗ ಯಾರ್ಯಾರು ಆಯ್ಕೆ ಆಗ್ತಾರೆ, ಎಂವಿಜೆ ಮೆಡಿಕಲ್ ಕಾಲೇಜಿನಲ್ಲಿ ನಮ್ಮ ಒಬ್ಬರು ಅಲ್ಲಿ ಹೆಡ್ ಡಾಕ್ಟರ್ ಪ್ರಮೋದ್ ಸರ್ ಅಂತ ಅವರು ತುಂಬ ಕೋಆಪ್ರೇಟ್ ಮಾಡಿದ್ದಾರೆ ಈ ಕ್ಯಾಂಪ್ಗೆ ಯಶಸ್ವಿ ಮಾಡಿದ್ದಕ್ಕೆ. ಅವ್ರಿಗೆ ಎಲ್ಲ ಮುಖ್ಯಮಂತ್ರಿ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಮಸ್ಕಾರ. नौजवानों को लेकर अन्नू साहब इस एरिया में बहुत सारे लोगों को ट्रीटमेंट के लिए जो कोला के लिए यहाँ पर 150-200 आटो देना पड़ता है। ये समय ये खतरा है क्या, तो यहाँ के बहुत गरीब हैं और इनकी ज़रूरत है, इनको कुछ तरीके से मदद करना चाहता हूँ मैं करके बोले। तो सबसे पहले अल्लाह ताला हमारी सेहत सबसे बड़ी नेमत इंसान को है। मैं बोला
एक कैंप कर देंगे, हेल्थ कैंप। तो इस लिहाज से ये जनरल हेल्थ कैंप रखे हुए हैं। लगातार 10-12 दिनों से इनकी कोशिशों से हमें MBJ मेडिकल कॉलेज हॉस्पिटल हॉस्कोटे के जनरल, वहाँ के बड़े डॉक्टर मेरे बहुत निहायत दोस्त हैं, डॉक्टर प्रमोद सारकर को, उनसे मुखातिब हुआ, इनसे मुलाकात भी हुई। उन्होंने एक ही बात में कह दिया, यू कैन कैरी ऑन सर, मैं डेट देता हूँ, आप लीजिए क्या। और आज अल्हम्दुलिल्लाह बहुत सारे लोग यहाँ पर आए हुए हैं, औरतें भी हैं, बच्चे भी हैं, बूढ़े भी हैं, बुजुर्ग हजरात भी आकर ट्रीटमेंट चल रहा है। और इस कैंप में आँखों का, हड्डों का, रगों का, बच्चों का, गायनोकोलॉजिस्ट और जनरल सर्जन्स भी आए हुए हैं। और स्पेशली दम्मे के डॉक्टर्स भी आकर, ये क्योंकि दम्मा को चेक करने के लिए 650 रुपये फीस होती है, वो भी फ्री यहाँ पर ट्रीटमेंट चल रहा है। तो हमारे MBJ मेडिकल कॉलेज के बड़े बड़े सर्जन्स आकर ट्रीटमेंट कर रहे हैं। और इंशाअल्लाह अभी आने वाले हजरात भी आ रहे हैं। और इनका सब कोशिश हमारे अन्नू साहब, हमारे मुक़द्दस साहब, मेरे छोटे भाई खदीर साहब ने बहुत उम्दा काम किया है। मैं उनका तहे दिल से शुक्रिया अदा करता हूँ। इसी तरह से हमारे रवि कॉलेज के स्टूडेंट्स भी यहाँ पर वॉलंटरी, उन्होंने खुद आकर वॉलंटरी से उनको बच्चों का भी अल्लाह भला रहे, क्योंकि वो भी आकर यहाँ पर करें। लिहाजा और यहाँ के एरिया वाले भी बहुत कोऑपरेट किया हुआ है। मैं इस करता हूँ। मैं मेरे दिल से अन्नू साहब का